ಗದ್ದಲಕ್ಕೆ ಬೇಸತ್ತ ಗವಿಸಿದ್ದೇಶ್ವರ ಶ್ರೀಗಳು. ರಾಜ್ಯದಲ್ಲೇ ಆಶೀರ್ವಚನ ಮೊಟಕು. ವೇದಿಕೆಯಿಂದ ಕೆಳಗಿಳಿದು ಹೊರಟ ಸ್ವಾಮೀಜಿ. ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಬೇಸರಗೊಂಡು ತಮ್ಮ ಆಶೀರ್ವಚನವನ್ನ ಅರ್ಧದಲ್ಲೇ ಮೊಟಕುಗೊಳಿಸಿ ವೇದಿಕೆಯಿಂದ ಕೆಳಗಿಳಿದು ಹೊರಟಿದ್ದಾರೆ. ಕಾರ್ಯಕ್ರಮದಲ್ಲಿ ಗೊಂದಲ. ಬಳ್ಳಾರಿಯ ವೀರಶೈವ ವಿದ್ಯಾವರ್ತಕ ಸಂಘದ ಹಿರೇದ ಸೋಗಮ್ಮ ಶಾಲೆಯ ಶತಮಾನೋತ್ಸವದ ಕಾರ್ಯಕ್ರಮ ಇದಕ್ಕೆ ಸಾಕ್ಷಿಯಾಗಿತ್ತು. ಕಾರ್ಯಕ್ರಮಕ್ಕೆ ಗವಿಸಿದ್ದೇಶ್ವರ ಸ್ವಾಮೀಜಿಯವರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗಿತ್ತು. ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಸ್ವಾಮೀಜಿಯವರು ಆಶೀರ್ವಚನ ನೀಡುತ್ತಿದ್ದ ಆರಂಭದಲ್ಲೇ ಧ್ವನಿವರ್ಧಕದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತು. ಮೈಕ್ನಲ್ಲಿ ಇಕೋ ಹಾಗೂ ಶಬ್ದ ಕಿರಿಕಿರಿ ಎದುರಾಗ್ತಾ ಇತ್ತು. ವೇದಿಕೆ ಮೇಲಿದ್ದವರ ಗದ್ದಲವು ಹೆಚ್ಚಾಗಿತ್ತು. ಖಂಡ್ರೆ ಆಗಮನದ ವೇಳೆ ಗದ್ದಲ. ಇದೇ ವೇಳೆ ಸಚಿವ ಈಶ್ವರ್ ಖಂಡ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸಚಿವರ ಆಗಮನದ ವೇಳೆ ನಿರೂಪಕರ ಘೋಷಣೆ, ವಾದ್ಯಮೇಳ ಹಾಗೂ ಬೆಂಬಲಿಗರ ಕೂಗಾಟದಿಂದ ಗದ್ದಲ ಮತ್ತಷ್ಟು ಹೆಚ್ಚಾಯಿತು. ಖಂಡ್ರೆ ಅವರು ಸ್ವಾಮೀಜಿಗಳ ಪಾದವನ್ನ ಸ್ಪರ್ಶಿಸಿ ನಮಿಸಿ ವೇದಿಕೆಯಲ್ಲಿ ಕುಳಿತರೂ ಗದ್ದಲ ಮಾತ್ರ ಕಡಿಮೆಯಾಗಲಿಲ್ಲ. ಮತ್ತೆ ಮಾತನಾಡಲು ಮುಂದಾದ ಸ್ವಾಮೀಜಿಯವರು, ನೀವು ಸುಮ್ಮನೆ ಕುಳಿತರೆ 5 ನಿಮಿಷ ಮಾತನ್ನ ಮುಗಿಸ್ತೇನೆ ಎಂದು ಹೇಳಿದ್ರು. ಆದ್ರೆ ಮೈಕ್ ಕಿರಿಕಿರಿ ಮುಂದಾದುದರಿಂದ ನೀವು ಮಾತನಾಡಿ, ಪರವಾಗಿಲ್ಲ, ಮೈಕ್ ನಲ್ಲಿ ಶಬ್ದ ಆಗ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿ ಕುಳಿತರು. ವೇದಿಕೆ ಬಿಟ್ಟು ಹೊರಟ ಶ್ರೀಗಳು. ನಿರೂಪಕರು ಮಾತನಾಡ್ತಿದ್ದ ವೇಳೆಯಲ್ಲಿ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಶಾಂತವಾಗಿ ವೇದಿಕೆಯಿಂದ ಕೆಳಗಿಳಿದು ಹೊರಟರು. ಕಾರ್ಯಕ್ರಮದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಆಯೋಜಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಚನ ಕೇಳಲು ಭಕ್ತರು ಕಾಯ್ತಾ ಇದ್ರು. ಆದರೆ ಕಾರ್ಯಕ್ರಮದಲ್ಲುಂಟಾದ ಗದ್ದಲದಿಂದ ಶ್ರೀಗಳು ಪ್ರವಚನವನ್ನ ಮೊಟಕುಗೊಳಿಸಿದ ಘಟನೆಗೆ ಸಾರ್ವಜನಿಕರು ಹಾಗೂ ಭಕ್ತರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗುಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.